forever on fire. ಒಂದು ಕಡೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಆಲ್ರೆಡಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ದದ್ದಲ್ ರಾಜೀನಾಮೆ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಇನ್ನೊಂದು ಕಡೆ ಈ ಇಡೀ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ SIT ಒಂದು ಕಡೆ ತನಿಖೆ ಮಾಡ್ತಿರಬೇಕಾದ್ರೇ ಇಲ್ಲಿ ED ರೇಡ್ ಕೂಡ ಆಗಿದೆ. ನಿಮ್ಮ ಪಾಡ್ ನೀವು SIT ತನಿಖೆ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಇಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ಈಗಾಗಲೇ ಪ್ರಕರಣದ ಬಗ್ಗೆ CBIನಲ್ಲಿ FIR ಕೂಡ ದಾಖಲಾಗುತ್ತೆ. CBI ಏನು ಮಾಡುತ್ತೆ, ಅಕ್ರಮ ಹಣ ವರ್ಗಾವಣೆ ಬಂತಲ್ಲ ಅದು CBI ವ್ಯಾಪ್ತಿಗೆ ಬರಲ್ಲ, ಅದು CBIನ ವ್ಯಾಪ್ತಿಗೆ ಬರಲ್ಲ, ಅದು ನೀವು ಚೆಕ್ ಮಾಡಿ ನನಗೆ ಹೇಳಿ ಅಂತ. ಆಮೇಲೆ CBIಗೆ ಇವರು ರಿಪೋರ್ಟ್ ಕೊಡಬೇಕಾಗತ್ತೆ. ಯಾರು ED ಅವರು. ಅವ್ರು ED ಬಯಸಿದರೆ ಈ ಥರ ಆಗಿದೆ, ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋದು ನಿಜ, ಆದರೆ ಈ ಹಣದ ಮೂಲಗಳಿದೆಯಲ್ಲ ದೊಡ್ಡ ಮಟ್ಟದ ಅವ್ಯವಹಾರ ಇದೆ, ಏನೋ ಸಂಚು ಮಾಡಿದ್ದಾರೆ, ಇಲ್ಲಿ ನೀವೇ ಎನ್ಕ್ವೈರಿ ಮಾಡಿ ಸ್ವಾಮಿ ಅಂತ ED ಬೇಕಾದ್ರೆ CBIಗೂ ಬರೀಬಹುದು. ಆಮೇಲೆ CBI ಎಲ್ಲ ಎಂಟ್ರಿ ಆಗ್ತಾರೆ. ಇದು ಹಾಗೇ IT ಅಂತ ಬಂದರೆ ಅವರು ತೆರಿಗೆ ಬಗ್ಗೆ ಮಾತ್ರ ಮಾತಾಡ್ತಾರೆ. ತೆರಿಗೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ, ದೊಡ್ಡ ಮೊತ್ತದ್ದು ಈ ಕಡೆಯಿಂದ ಆ ಕಡೆ ಆಗಿದೆ ಅಂತ ಬಂದಾಗ EDಗೆ ರೆಫರ್ ಮಾಡ್ತಾರೆ. ED ಅದನ್ನು ಚೆಕ್ ಮಾಡ್ಕೊಳ್ತಾರೆ, ಇವನು ನಿಜವಾಗ್ಲೂ ವರ್ಗಾವಣೆ ಮಾಡಿದ್ದಾರೆ ಅಂತ ಅವರು ರಿಪೋರ್ಟನ್ನು ರೆಡಿ ಮಾಡ್ಕೊಳ್ತಾರೆ. ಏನೋ ದೊಡ್ಡ ಮಟ್ಟದ ಅವ್ಯವಹಾರಗಳಿದೆ, ಇಲ್ಲಿ ಸಂಚು ನಡೆದಿದೆ, ದೊಡ್ಡ ಮೋಸ ಆಗಿದೆ, ಹಗರಣ ಆಗಿದೆ ಅಂತ ಬಂದಾಗ ನೋಡ್ಕೊಳ್ಳಪ್ಪ ನೀವು ಅಂತ ED CBIಗೆ ಹೇಳಿಬಿಡ್ತಾರೆ. ಇಲ್ಲಿ CBIಗೆ ಫಸ್ಟ್ ಕಂಪ್ಲೇಂಟ್ ಹೋಗುತ್ತಲ್ಲ, ಅವಾಗ ಏನು ಮಾಡ್ತಾರೆ CBIನವರು EDಗೆ ಹೇಳ್ತಾರೆ, ಚೆಕ್ ಮಾಡಿ ನೋಡ್ರಿ ಅದೇನೋ PMLA ಅಂಡರಲ್ಲಿ ಬರುತ್ತೆ ಅಂತ ಕಾಣಿಸ್ತಾ ಇದೆ, ಅದು ಮೇಲ್ನೋಟಕ್ಕೆ ಪ್ರೇಮ ಫೆಸಿ ನೋಡಿ ಅಂತ ಹೇಳ್ತಾರಲ್ಲ, ಆಗ ಇಲ್ಲೇನು ಮಾಡ್ತಾರೆ ED ಇವಾಗ ಎಂಟ್ರಿ ಆಗಿದ್ದಾರೆ. ನೆಕ್ಸ್ಟ್ ಇದೇ ED ತಂದೊಂದು ರಿಪೋರ್ಟನ್ನು ಚೆಕ್ ಮಾಡಿಕೊಂಡು ತನ್ನ ವ್ಯಾಪ್ತಿಯಲ್ಲಿಯೇ ಬೇಕಿದ್ದರೆ ಬಗೆಹರಿಸಬಹುದು, ತನ್ನ ವ್ಯಾಪ್ತಿಯ ಮಟ್ಟಕ್ಕೆ ಅವರು ನಿರ್ಧಾರ ಕೂಡ ತೆಗೆದುಕೊಳ್ಳಬಹುದಾಗತ್ತೆ, ನ್ಯಾಯಾಧೀಶರ ಮುಂದೆ ನಿಲ್ಲಿಸಬಹುದಾಗತ್ತೆ. ಅಥವಾ CBI ಕೂಡ ಇದರಲ್ಲಿ ಎಂಟ್ರಿ ಆಗಬೇಕಾಗತ್ತೆ ಅಂತ ಅವ್ರಿಗೆ ಅನಿಸಿದ್ರೆ, ಅವ್ರ ವೇಚನೆಗೆ ಅದನ್ನು ತೆಗೆದುಕೊಂಡ್ರೆ CBI ಕೂಡ ಅವ್ರು ಕೊಡಬಹುದಾಗತ್ತೆ ಅಂತ.